ಅಭಿಮನ್ಯು ಉತ್ತರೆಯ ಕೊಳ್ಳಿಗೆ ಮಾಲೆಯನ್ನು ಧರಿಸು. ಉತ್ತರ ಅಭಿಮನ್ಯು ಕೊಳ್ಳಿಗೆ ಮಾಲೆಯನ್ನು ಧರಿಸು. ಪ್ರಿಯ ಉತ್ತರ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದಲೂ ಮಾತಾ ಪಿತೃಗಳ ಆಶೀರ್ವಾದದಿಂದಲೂ ನಮ್ಮಿಬ್ಬರ ವಿವಾಹವಾಯಿತು ಪ್ರಿಯೆ. ಆಕಾಶದ ನಕ್ಷತ್ರಗಳ ಮಧ್ಯೆ ಜಿಗಿದಾಡುವ ಸೌಗಂಧದ ಮೊಗ್ಗೆ ಆ ಬೆಳ್ಳಿ ಮೋಡ ಹಂಚಿನಿಂದ ಜಾರಿ ಅಮೃತ ತಂಪಿನ ಮೈಮನ ನಲಿಸಿ ಚುಂಬನ ಕ್ಷೀರ ಕಡಲನ್ನು ಉಕ್ಕಿಸಿ ಈ ಹಂಬಿಗನಿಲ್ಲದ ದೋಣಿಯಲ್ಲಿ ಕರೆತಂದಿರುವ ಈ ಬೆಳಕಿನ ಮಾಯಾಲೋಕದ ಪ್ರಪಂಚಕ್ಕೆ ಬಾ ಉತ್ತರ ಬಾ, ನಾ ತಾಳೆನು ಮನ್ಮಥದ ಹೂಬಾಣದ ವಿರಹಕ್ಕೆ. ಸುಂದರಿ ರಾಣೆ ಸಂಗೇ ವಾಣೆ ಓ ರಾಣೆ ಸರ ಸಂಗೀತದ ವಾಣೆ ರಾಣೆ ಸಂಗೀತದ ವಾಣೆ ಮನ ಕಳಿಸೇ ಚಿನ್ಮಯ ಗುಣವೇ ಬಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ. ರೇತರ ಬಾರನ ಬಾಳಿನ ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸಿರಿಯೇ. ದಯನ ಕಂಗೊಳಿಸುವ ನವಿಲೋಗರಿಯೇ ನಯನ ಕಂಗೊಳಿಸುವ ನವಿಲೋಗರಿಯೇ. ಕುಣಿಯುತ್ತ ಬಾ, ರಾಗಕ್ಕೆ ನಲಿಯುತ್ತ ಬಾ, ತಾಳಕ್ಕೆ ಸ್ವರ ಗೀತೆಯಾಗಿ ಮೈ ತಡಿಸುತ್ತ ಬಾ. ಕುಣಿಯುತ್ತ ನಲಿಯುತ್ತ ಜಗವ ನಲಿವ ನಾವು ಹಾಡುವ ಬಾ. ಓ ರಾಣಿ ಸ್ವರ ಸಂಗೀತ ಮನ ತಣಿಸೇ ಚಿನ್ಮಯ ಗುಣವೇ ಓ ರಾಣಿ. ಉತ್ತರ
ಪ್ರೇಯಸಿ, ಪ್ರಿಯತಮ, ಸುಂದರಿ, ಸುಂದರ, ಪ್ರಾಣಸಖಿ, ಪ್ರಾಣಸಖ. ಅಲ್ಲಿ ನೋಡು, ಎಲ್ಲಿ? ಅಲ್ಲಿ ನೋಡು ಪ್ರಿಯೆ. ಆಹಾ, ಆಕಾಶದಲ್ಲಿ ಆ ಪಕ್ಷಿಗಳು ಎಷ್ಟೊಂದು ಮಧುರವಾಗಿ ಹಾರಾಡುತ್ತಿರುವವು ನೋಡು ಉತ್ತರ. ಹೌದು ಪ್ರಿಯ. ಈ ನದಿಯು ಎಷ್ಟೊಂದು ತಂಪಾಗಿ ಹರಿಯುತ್ತಿರುವುದು ನೋಡು ಉತ್ತರ. ಹೌದು ಸ್ವಾಮಿ. ಈ ತಂಪಾದ ತಣ್ಣನೆಯ ಗಾಳಿಯಲ್ಲಿ ನಾವಿಬ್ಬರು ಆನಂದದಿಂದ ಕಾಲ ಕಳೆಯಬಹುದಲ್ಲವೇ ಉತ್ತರ. ನಿಮ್ಮ ಇಚ್ಛೆ ನನ್ನ ಇಚ್ಛೆ. ಎಂತಹ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ. ಎಂತಹ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ. ಎಂತಹ ಸೌಂದರ್ಯ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ ನಂಗೆ ಬಾಳಿಗೆ ಬೆಳಕಾಗೆ. ಪ್ರಣಯದ ಪ್ರೇಯಸಿ ನೀನಾಗಿ ನಂಗೆ ಬಾಳಿಗೆ ಬೆಳಕಾಗೆ. ಬೆಳಗಿಗೆ ಬಾಳಿಗೆ ಸತಿಯಾಗೆ, ಬೆಳಗಿಗೆ ಬಾಳಿಗೆ ಸತಿಯಾಗೆ. ಎಂತಹ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ. ಎಂತಹ ಸೌಂದರ್ಯ. ದಪ ಮದ ಮದ ಮಪ ದಪ ಗಮ ಸರಿ ದಪ ಗಮ ಮ ಪಗ ಮ ಪಾಪ ದಪ ಗಮ ಮ ಸರಿ ಪ್ರಿಯ. ಸುಂದರಿ, ಪ್ರಾಣೇಶ್ವರಿ, ಪ್ರಣಯ ಪ್ರಸಂಗದ ಕ್ರೀಡೆಯಲ್ಲಿ ಚಿಂದುಂಬಿಯ ಗೊಂದಲಗೈದವನೇ, ಗಂಭೀರ ಗೊಂದಲಗೈದವನೇ. ಗಂಭೀರ ಗೊಂದಲಗೈದವನೇ. ಚಂದ್ರನ ನಾಚಿಸುವ ನನ್ನ ಮನ ಮಂದಿರದೊಡೆಯ ನಿನ್ನ ಸ್ನೇಹಾನಂದಮಯ ಪ್ರೇಮಾಮೋದಮಯ. ಪ್ರಿಯ ಉತ್ತರ. ಪ್ರಿಯ. ವಿರಾಟ ರಾಜನ ಪುತ್ರಿಯಾಗಿ ಆಹಾ. ಮಧ್ಯಮ ಪಾಂಡವ ನನ್ನ ಜನಕಳ ಶಿಷ್ಯಳಾಗಿ ಓಹೋ. ನನ್ನ ಮುದ್ದಿನ ಮಡದಿಯಾಗಿ ಬಂದಿರುವುದು
ನನ್ನ ಪೂರ್ವ ಜನ್ಮದ ಪುಣ್ಯವೆಂದೇ ಭಾವಿಸುವೆನು ಉತ್ತರ. ಹೌದೇ ಸ್ವಾಮಿ? ನಿನ್ನನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ ಉತ್ತರ. ನಿಮ್ಮನ್ನು ಕೈ ಹಿಡಿದ ನಾನು ಭಾಗ್ಯಶಾಲಿ ಅಲ್ಲವೇ ಸ್ವಾಮಿ? ಹೌದು ಪ್ರಿಯೆ. ಸುಖ ಸವಿ ಪ್ರೇಮ ಬಲದ ಕೋಗಿಲೆ ಸುಖ ಸವಿ ಪ್ರೇಮ ಬಲದ ಕೋಗಿಲೆ ಮುಖ ನಾಚಿ ನಗುವ ಚಂಚಲೆ ತೋಳಿಂದ ಬಳಸಲಿ ಸುಖ ಸವಿ ಪ್ರೇಮ ಬಲದ ಕೋಗಿಲೆ ಚಂಚಲೆ ತೋಳಿಂದ ಬಳಸಲಿ ಸುಖ ಸವಿ ಪ್ರೇಮ ಬಲದ ಕೋಗಿಲೆ. ರೂಪಕ್ಕೆ ಮನವು ತಾಸೋತಿದೆ ಒಳ್ಳೆಯ ಕಣ್ಣೋಟಕ್ಕೆ ತನುವು ತಾಯೊಡ್ಡಿದೆ ನಿನ್ನ ಈ ರೂಪಕ್ಕೆ ಮನವು ತಾಸೋತಿದೆ ಒಳ್ಳೆಯ ಕಣ್ಣೋಟಕ್ಕೆ ತನುವು ತಾಯೊಡ್ಡಿದೆ. ಹೂವ ಮೊಡೆದೋ ತೋಗೆ ಜಡೆಯೋ ಹೂವ ಮೊಡೆದೋ ತೋಗೆ ಜಡೆಯೋ ಬಾಗಿ ಬಳಸುತ್ತಿದೆ ನಾತಾಳೆ ವಿರಹ ಬಾಸನಿಹಕ್ಕೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ ನಸು ನಾಚಿ ನಗುವ ಚಂಚಲೆ ಸತನ ನಿನ್ನ ತೋಳಿಂದ ಬಳಸಲಿ ಸುಖ ಸವಿ ಪ್ರೇಮ ಬಲದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲಿ. ರಾಮೇಶ್ವರಿ ಸುಂದರಿ ಉತ್ತರ. ನಿನ್ನನ್ನು ನೋಡುತ್ತಿದ್ದರೆ ಆ ರತಿಯೇ ದರೆಗಿಳಿದಂತೆ ನನಗೆ ಭಾಸವಾಗುತ್ತಿರುವುದು ಉತ್ತರ. ನಿನ್ನನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ ಉತ್ತರ. ನಿಜವೇ ಸ್ವಾಮಿ? ನಿಜವೂ ಉತ್ತರ. ಹೌದೇ? ಅಲ್ಲಿ ನೋಡು, ಆ ಪಕ್ಷಿಗಳು ಆಕಾಶದಲ್ಲಿ ಎಷ್ಟೊಂದು ಮಧುರವಾಗಿ ಹಾರಾಡುತ್ತಿರುವು ನೋಡು ಉತ್ತರ. ಅವುಗಳನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ಬಹಳ ಆನಂದವಾಗುತ್ತಿರುವುದು ಉತ್ತರ. ಈ ಆನಂದದ ಸಮಯದಲ್ಲಿ ನಾವಿಬ್ಬರು ಆನಂದದಿಂದ ಕಾಲವನ್ನು ಕಳೆಯಬಹುದಲ್ಲವೇ ಉತ್ತರ? ನಿಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ. ಪ್ರಾಣೇಶ್ವರ. ಸುಂದರಿ ಉತ್ತರ. ಗಾನ ಕೋಗಿಲೆ ದಿನಗೆ ಏನ ಹೇಳಲೇ ಉತ್ತರ. ಸುಂದರಿ. ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಜಾಣ ಕೋಗಿಲೆ ನಿನಗೆ ಏನಂದೇ
ನೇನಲೆ ಗಾನ ಸಾಮ್ರಾಜ್ಯದ ರಾಣಿಯೋ ನೇನೆ ಗಾನ ಸೌಂದರ್ಯದಿಂದ ಆಭರಣವೇನೆ ಕೊಲ್ಲಿಸಿದೆ ಕಲಿಸಿದೆ ಆಡಿನಿಂದಲೇ ಕೊಲ್ಲಿಸಿದೆ ಕಲಿಸಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ ಸುಂದರಿ ಉತ್ತರ ತಿರುಗಿದ್ದ ನಿನ್ನ ಕಾಲಿನಲ್ಲಿ ಗಲ್ಗಲ್ಲನ್ನು ತಲೆಯುತ್ತಿವೆ ಉತ್ತರ ತಿರುಗಿದ್ದ ನಿನ್ನ ಕಾಲಿನಲ್ಲಿ ಗಲ್ಗಲ್ಲನ್ನು ತಲೆಯುತ್ತಿವೆ ಆ ಗಜ್ಜನಾದ ಕನಲ್ಲ ಮನದಲ್ಲಿ ಕೊಡುವನು ಮದನ ಆ ಗಜ್ಜನಾದ ಕನಲ್ಲ ಮನದಲ್ಲಿ ಕೊಡುವನು ಮದನ ಈ ಪ್ರೇಮ ಸಂಗಮಕ್ಕೆ ತೋಗೋಣ ಉಯ್ಯಾಲೆ ಆ ಓ ಆ ಲಾ 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 ಗಾನ ಕೋಗಿಲೆ ನಿನಗೆ ಏನ ಹೇಳಲೆ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ ಗಾನ ಸಾಮ್ರಾಜ್ಯದ ರಾಣಿಯೋ ನೀನೆ ಗಾನ ಸೌಂದರ್ಯ ನಿನ್ನ ಆಭರಣವೇನೆ ಕೊಲಿಸಿದೆ ಕಲಿಸಿದೆ ಆಡಿನಿಂದಲೇ ಕೊಲಿಸಿದೆ ಕಲಿಸಿದೆ ಆಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ ಆನಂದವಾಯಿತು ಸಂತೋಷವೇ? ಸಂತೋಷವಾಯಿತು ಪ್ರಿಯೆ. ಹೌದು ಪ್ರಿಯ. ಹೌದು ಪ್ರಿಯೆ. ನಮ್ಮ ಈ ಸಂಗಮವೇ ಆ ಸ್ವರ್ಗಕ್ಕೆ ಸೋಪಾನ. ಓ ಆ ಲಾ ಲಾ ಲಾ
ಗಾನಕೋ ಪ್ರಾಣೇಶ್ವರ ಪ್ರಾಣೇಶ್ವರಿ. ನಾನು ಹೇಳುವೆನು. ಹೇಳು ಪ್ರೇಯಸಿ. ಪ್ರೇಮ ರಾಜನೇ ನಿನಗೆ ಏನು ಹೇಳಲಿ, ಹೃದಯ ರಾಜನೇ ನಿನಗೆ ಏನು ನೀಡಲಿ, ಗಾನ ಸಾಮ್ರಾಜ್ಯದ ರಾಜನು ನಾದ ಸೌಂದರ್ಯವೆನ್ನು ಕುಣಿಸಿದೆ ಗಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ದಣಿ ಹಾಡಿನಿಂದಲೇ, ಪ್ರೇಮ ರಾಜನೇ ನಿನಗೆ ಏನ ಹೇಳಲಿ, ಹೃದಯ ರಾಜನೇ ನಿನಗೆ ಏನ ನೀಡಲಿ. ಪ್ರಿಯ, ನನ್ನ ಪ್ರೇಮದ ಪೂಜಾರಿ ಪ್ರಾಣ, ನಿಮಗಾಗಿ ನಾನೊಂದು ಗಾನವನ್ನು ಪಾಡಲೇ? ಆಡು ಪ್ರೇಯಸಿ, ಕೇಳುವೇನು? ಪ್ರಾಣೇಶ್ವರಿ. ತೊಡಿಸುವುದಿಲ್ಲವೇ? ತೊಡಸುವೇನು ಪ್ರಾಣೇಶ್ವರಿ? ಹೌದು ಸ್ವಾಮಿ. ಹಾ ಪ್ರಿಯಾ, ಉತ್ತರ ಪ್ರಾಣೇಶ್ವರ ಪ್ರಾಣೇಶ್ವರಿ. ಪ್ರಿಯತಮೆ, ಪ್ರಾಣವಲ್ಲಭ, ಪ್ರಾಣಸಖಿ, ಸುಂದರ ಸುಂದರಿ. ಅಬ್ಬಬ್ಬ. ಓ ಪ್ರೇಮದ ಪೂಜಾರಿ, ಬಾ ಮನಸ್ಸಿನ ಸಂಚಾರಿ, ಪ್ರೇಯಸಿ. ಪ್ರಿಯತಮ, ಉತ್ತರ ಪ್ರಾಣೇಶ್ವರ. ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ಅಸ್ತಂಗತನಾಗುತ್ತಿರುವನು ಪ್ರಿಯೆ. ಹೌದು ಸ್ವಾಮಿ. ನಾವು ಬಂದು ಬಹಳ ಸಮಯವಾಯಿತು. ಉತ್ತರ ಆಹಾ. ಇನ್ನು ಅರಮನೆ ಕಡೆಗೆ ಹೋಗೋಣವೇ ಪ್ರಿಯೆ? ಆಗಲಿ ಪ್ರಿಯ.
ಎತ್ತಣ ಮಾನ
ಬಾಮಿಡಿ ರುಕ್ಮಿಣಿ ಆಯನ್ನ ಮನಗಿನಿ ಮೋಹನ ಮುರಳಿಯ ಮೃದು ಮಧುರಾದರ ಸುಮಧುರ ಬಾಲಿನಿ ಮೃದು ಮಧುರಾದರ ಸುಮಧುರ ಬಾಲಿನಿ ಮಾಧವ ಹೃದಯ ಮದಾನಂದರು ಮಾಧವ ಹೃದಯ ಮದಾನಂದರು ಬಾಮಿನಿ ರುಕ್ಮಿಣಿ ಪರಾದ ಸುಮಜರಣ ವೇದ ಪ್ರಳಯಾನಂದದ ವೇದ ಪ್ರೇಮ ಪರಾದ ಸುಮಜರಣ ವೇದ ಪ್ರಳಯಾನಂದದ ವೇದ ನವಗಿರಿ ದುರಗಿರ ನವರಾಜ ಲೀಲಾ ನವಗಿರಿ ದುರಗಿರ ನವರಾಜ ಲೀಲಾ ನೂತನ ಪ್ರೇಮ ಮೋಗ ಭಾವ ನೂತನ ಪ್ರೇಮ ಮೋಗ ಭಾವ ಬಾಗಿರಿ ರುಕ್ಮಿಣಿ ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಪಪ್ಲ ನಗರಕ್ಕೆ ಹಿಂದಿರುಗಿರುವರು. ವಿರಾಟರಾಜನ ಪುತ್ರಿಯಾದ ಉತ್ತರೆ ಒಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತನಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ತನ್ನ ಕುಲಪ್ರಹಿತರಾದ ಧೌಮ್ಯರನ್ನು ಸಂಧಿಗಾಗಿ ದುರ್ಯೋಧನನ ಸಭೆಗೆ ಕಳಿಸಿದರು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಿಲ್ಲ. ಇದ್ದವೇನೋ ಅನಿವಾರ್ಯವಾಗಿ ಬಂದೊದಗಿದರು. ಹಾಗಾದರೆ ಪುನಃ ಯುದ್ಧವೇ? ನಿನ್ನ ವಿಶ್ರಾಂತಿಯ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೈದು ಈ ಧಾರಕಿಯ ಕುಶಲಶಯನದಲ್ಲಿ ಮಲಗಿ ಹರಿಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಗುನಸುಗಳನ್ನು ಕಾಣುವುದು ನಿಮಗೇನು ಸಾಧ್ಯವಿಲ್ಲ? ರುಕ್ಮಿಣಿ, ಲೋಕಸೇವೆ ಅರಿಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರಿಯೆ. ಹಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲಾದಿ ದಾನವರನ್ನು ಸಂಹಾರ ಮಾಡಿದ ನಿನ್ನ ಚಕ್ರ ದೃಶ್ಯವು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿದರೂ ನಿನ್ನ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಪ್ರಭು. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ
ನಿನ್ನ ಪತಿಯರು ನಿರಸ್ತರು, ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವರು ರುಕ್ಮಿಣಿ. ಹಾಗಾದರೆ ಈ ಶಯನಾಗಾರದ ವಸ್ತಿಲನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ಪ್ರಾಣೇಶ್ವರ, ನಾನರಿಯನೇನು ಈ ನಿನ್ನ ರಾಜನೀತಿ ಕೌಶಲ್ಯವನ್ನು? ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರ್ಯಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನಿಂದ ಪರಿವೇಷಿತರಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರಲ್ಲಿ ಲೀಲಾ ಮಾತ್ರದಿಂದಲೇ ಅವನ ಪ್ರಚಂಡ ಅಟ್ಟಹಾಸವನ್ನು ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡರಲ್ಲಿ ನಿಪಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ಆದರೆ ನಾನು ನಿರಸ್ತನು. ಕುರುಕ್ಷೇತ್ರದ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ದಾಳಗಳಂತೆ ದರ್ಪಾಂತ ಕ್ಷತ್ರಿಯ ವೀರರನ್ನು ಇಲ್ಲಿಂದ ಅಲ್ಲಿಗೆ ನಡೆಸುವ ಶಸ್ತ್ರಾಸ್ತ್ರ ಸಂಗ್ರಮವೇ ಪೌರುಷದ ಪರಮಾವಧಿ ಎಂದು ನಾನೀಗ ತಿಳಿದಿರುವೆನು. ನಾನು ಅಜ್ಞಾನವನ್ನು ಅಡಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಗೊಳಿಸಿ ವಿಜಯದ ಭದ್ರ ಪೀಠವೇರಬಲ್ಲುವುದೆಂದು ಈ ಜಗತ್ತಿಗೆ ತೋರಿಸುವೆನು. ಈ ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನೇ ಬೆಳಗುವೆನು. ಕುರುಕ್ಷೇತ್ರದ ರಕ್ತದ ಒಂದೊಂದು ಕಣಗಳು ಸಹ ರಕ್ತರಸದಿಂದ ರಕ್ತದ ಪ್ರಳಯದಲ್ಲಿಯೂ ಸಹ ಸ್ವಚ್ಛ ಇವರಂತೆ ನನ್ನ ಕೈಗಳು ನಿರ್ದಿಷ್ಟವಾಗಿ ಬೆಳಗುವುದನ್ನು ಮುಂದೆ ನೀನೇ ನೋಡುವೆ ರುಕ್ಮಿಣಿ.
ಪ್ರಭು. ರುಕ್ಮಿಣಿ, ದೃಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಂಸಾಪ್ರಿಯರಾದ ಅಸಂಖ್ಯಾತ ಮಾನವರನ್ನು ಅದಕ್ಕಾಗಿಯೇ ಸಂಹರಿಸಿದರು. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ತಿಳಿದಿರುವೆನು. ಮಾನವನ ಪ್ರಗತಿಗಾಗಿ ಮಾನವನನ್ನು ನಾಶಗೊಳಿಸಿದರು. ಓಹೋ, ದುರ್ಯೋಧನ ಸೌಮ್ಯನ ಸಂದೇಶವನ್ನು ನಿರಾಕರಿಸಿ ವಿದ್ಯೆಯ ಸಹಾಯವನ್ನು ಪಡೆಯಲು ಬರಲಿ. ಪಾರ್ಥ ಬಹಳ ಅನನ್ಯ ಭಕ್ತಿ ಗೌರವದಿಂದ ಯುದ್ಧದ ಸಹಾಯವನ್ನು ಪಡೆಯಲು ಬರುತ್ತಿರುವುದು. ಬರಲಿ ರುಕ್ಮಿಣಿ, ಸ್ವಾಮಿ, ನೀನಿನ್ನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡಬೇಕಾಗಿರುವುದು. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ನಾನೇ ಪಡೆದ ಪರಿಪೂರ್ಣ ನಾನಾದೆ. ನಿನ್ನನ್ನು ಪಡೆದ ಪರಿಪೂರ್ಣ ನಾನೇ ಬಾಯ
ನೀವು ನಿದ್ರಿಸುವಂತಿದೆ. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ನಗರಕ್ಕೆ ಸರದಿ ನಮ್ಮ ತೆರಳುವೆ ನಗರಕ್ಕೆ ಬಲರಾಮನ ಸಹಾಯ ಪಡೆಯಲು ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬಲದಿ ನಮ್ಮ ತೆರಳುವೆ ದ್ವಾರಕ ನಗರಕ್ಕೆ ಬಲದಿ ನಮ್ಮ ತೆರಳುವೆ ದ್ವಾರಕ ನಗರಕ್ಕೆ ಅದಮ ಭೀಮನ ಒಂದು ವಿಧ ವಿಧ ಪ್ರಯೋಗವೇ ತೆಗೆದನು ಅದಮ ಭೀಮನ ಒದಿಸಲು ವಿಧ ವಿಧ ಪ್ರಯೋಗವೇ ತೆಗೆದನು ಮನವನ್ನು ಎದೆಗೆಳದೆ ಮನಗರಿಯಮ್ಮಯ ಕೊಪ್ಪಿಗನು ಅದೇ ಮನವನ್ನು ಎದೆಗೆಳದೆ ಮನಗರಿಯಮ್ಮಯ ಕೊಪ್ಪಿಗನು ಮಾಯದವನ ಬೆಂಬಲವಿಲ್ಲ ಉದಾಂಡ ಬಾಂಡವನ ಆರ್ಭಟವ ಮಾಯದವನ ಬೆಂಬಲವಿಲ್ಲವೆಯುವ ಉದಾಂಡ ಬಾಂಡವನ ಆರ್ಭಟವ ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ ಸದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ ಬರದಿ ನಮ್ಮ ತೆರಳುವೆ ದ್ವಾರಕ ನಗರಕ್ಕೆ ಬರದಿ ನಮ್ಮ ತೆರಳುವೆ ದ್ವಾರಕ ನಗರಕ್ಕೆ ಪಾಂಡವರು 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 ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಪ್ರಾರಂಭವಾಗಿರುವುದು ಆ ಯುದ್ಧದಲ್ಲಿ ಈ ದುರ್ಯೋಧನ ಛಲ ಬಲವನ್ನು ಈ ಜಗತ್ತಿಗೆ ತೋರ್ಪಡುವ ಛಲದಂಕಮ ಅಲ್ಲ ರಣ ಪ್ರಚಂಡ ತ್ರಿವಿಕ್ರಮ ತೋಲಕಾಯ ಸಿಂಹಬಲ ನಮ್ಮದೇ ವಿಜಯ ತಾಳಿನ ಪ್ರಳಯ ಹೇಗೋ ಅರ್ಜುನನಿಗಿಂತ ಮೊದಲೇ ಗೋರಕಿಯನ್ನು ತಲುಪಿದೆನು ಇನ್ನು ಯುದ್ಧಕ್ಕಾಗಿ ಕೃಷ್ಣ ಬಲರಾಮರ ಸಹಾಯವನ್ನು ಪಡೆಯುವೆನು ರೋಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳು ರೋಗನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳು ಓಮರಮಣನು ನಮ್ಮ ಶವಾದರೆ ಓಮ ಗೈವ ಅಭೀಮನ ಬಾಮಾರಮಣನು ನಮ್ಮ ಶವಾದರೆ ಓಮ ಗೈವ ಅಭೀಮನ ಮಧ್ಯಮ ಪಾಂಡವ ಪಾಠನ ವಧಿಸಲು ಮೆಟ್ಟು ಕಣ್ಣ ತೊಟ್ಟಿಗಳು ಪಣವ ಮಧ್ಯಮ ಪಾಂಡವ ಪಾಠನ ವಧಿಸಲು ಮೆಟ್ಟು ಕಣ್ಣ ತೊಟ್ಟಿಗಳು ಪಣ ಕುರು ಸಿಂಹಾಸನದಲ್ಲಿ ಕುಳಿತು ವಿರುದ್ಧ ವಾರಿಸದೆ ದೊರೆ ನಾಳುವೆ ಕುರು ಸಿಂಹಾಸನದಲ್ಲಿ ಕುಳಿತು ವಿರುದ್ಧ ವಾರಿಸದೆ ದೊರೆ ನಾಳು ಮರದಿ ನಮ್ಮ ತೆರಳುವೆ ದ್ವಾರಕ ನಗರಕ್ಕೆ
ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾಂ ತೆರಳುವೆ ಬರದಿ ನಾಂ ತೆರಳುವೆ ಕೃಷ್ಣ ಮಾಧವ ಮುರಾರಿ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಶ್ರೀಹರಿ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡು ಎನಗ ಭಯವ ಪರಮದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಮ್ಮೊಂದಿಗೆ ನೈವ ಜೀವವು ನೀನೆಂದು ನಮ್ಮೊಂದಿಗೆ ನೈವ ಕರುಣಾಳುಗೆ ತೋರಿ ಕನಿಕರಿಸೋ ಹರಿ ಕರುಣಾಳುಗೆ ತೋರಿ ಕನಿಕರಿಸೋ ದರ್ಶನವಾಣಿ ತೋರೆಯ ದೇವ ದರ್ಶನವಾಣಿ ತೋರೆಯ ಶಕುನಿಯಿಂದ ಪ್ರೇರೇಪಿತನಾದ ದುರ್ಯೋಧನನು ತನ್ನ ಯುದ್ಧ ಸಹಾಯವನ್ನು ಹೊಂದಲು ಕೃಷ್ಣ ಬಲರಾಮನ ಬರಿಗೆ ತೆರಳಿರುವನು. ನಾನು ಸಹ ನಮ್ಮಣ್ಣನಾಜ್ಞೆಯಂತೆ ದ್ವಾರಕಿಗೆ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವೆನು. ಅರಣ್ಯವಾಸವ ನಾನು ತಾಳಲಿ ಅರಣ್ಯವಾಸವ ನಾನು ತಾಳಲಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವಾದರಮೋ ದೇವಾ ಧರ್ಮದಿ ರಾಜ್ಯವಾದರಮೋ ದೇವಾ ಕರುಣಾಳುಗೆ ತೋರಿ ಕನಿಕರಿಸೋ ಕರುಣಾಳುಗೆ ತೋರಿ ಕನಿಕರಿಸೋ ದರ್ಶನವಾಣಿ ತೋರೆಯ ದೇವಾ ದರ್ಶನವಾಣಿ ತೋರೆಯ ಕೃಷ್ಣ ಶ್ರೀಹರಿ
ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ನಗರಾಜ್ ನಾಗಶಯನ ಹರಿ ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿ ಹನು ಬಲು ತೋರಿಗ ಯೋಗ ನಿದ್ರೆಯೊಳಿ ಹನು ಬಲು ತೋರಿಗ ನಾಗಶಯನ ಹರಿ ಭಗವಾಹನ ಶ್ರೀ ಹರಿಯು ಯುಗ ಯುಗದೊಳು ಅವತಾರವನ್ನೆತ್ತಿ ಕುರು ಪಾಂಡವರ ಸಹಿತ ಜಗದಿ ಜನರ ಜಂಜಾಟವನ್ನೇ ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳಿ ಅನು ಬಲು ತೋಜಿಗ ಯೋಗ ನಿದ್ರೆಯೊಳಿ ಅನು ಬಲು ತೋಜಿಗ ನಾಗಶಯನ ಹರಿ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿರಲು ಸೂತ್ರಧಾರಿ ಪರಮಾತ್ಮ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿರಲು ಸೂತ್ರಧಾರಿ ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ನಿಗಮ ಗೋಚರನ ಕೀರ್ತಿಯ ಪಾರ ನಿಗಮ ಗೋಚರನ ಕೀರ್ತಿಯ ಪಾರ ನಾಗಶಯನ ಹರಿ ಈ ಪರಿ ಯೋಗ ನಿದ್ರೆಯೊಳ್ಳಿ ಅನು ಬಲು ತೋಜಿಗ ಯೋಗ ನಿದ್ರೆಯೊಳ್ಳಿ ಅನು ಬಲು ತೋಜಿಗ ನಾಗಶಯನ ಹರಿ ನಾಗಶಯನ ಹರಿ ನಾಗಶಯನ ಹರಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗರೂಕತೆಯಿಂದ ಮಾಡಿಕೊಳ್ಳುತ್ತಿರುವನು. ಆತನ ಪಾದ ಸಾನ್ನಿಧ್ಯದಲ್ಲಿರುವ ನಾವೇ ಧನ್ಯರು. ಓಹೋ, ಶ್ರೀಕೃಷ್ಣ ಪರಮಾತ್ಮರು ಮಲಗಿರೋರು. ಅವರ ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ಕುಳಿತುಕೊಳ್ಳುವೆನು. ಭವನದ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲ ತರಿಯವಾಗಿದೆ ಏನಿ ಭವನದ ವೈಭವ ನೋಡಲು ನಂದವಾಗಿದೆ ನೋಡಲು ನಂದವಾಗಿದೆ ಏನಿ ಭವನದ ವೈಭವ ನೋಡಲ ತರಿಯವಾಗಿದೆ ಏನಿ ಭವನದ ವೈಭವ
ನವಿಲು ಸಾರಂಗ ಪಕ್ಷಿ ಹೇಗೆ ಕ್ಷೇತ್ರದಿ ನಗುತ್ತಿದೆ ಮತ್ತ ಮಾಣಿಕ್ಯ ರತ್ನಗಳು ಹೇಗೆ ತಳ ಸೋತಿದೆ ನವಿಲು ಸಾರಂಗ ಪಕ್ಷಿಗಳಿಗೆ ಕ್ಷೇತ್ರದಿ ನಗುತ್ತಿದೆ ಮತ್ತು ಮಾಣಿಕ್ಯ ರತ್ನಗಳಿಗೆ ತಳ ಸೋತಿದೆ ದೇವಲೋಕೋಟಿ ಲೋಕ ಬೆಳಗಿದರಗಿಳಿದಂತಿದೆ ದೇವಲೋಕಾದಿ ಲೋಕವೇ ಬೆಳಗಿದರಗಿಳಿದಂತಿದೆ ಎಂದು ಈ ಕೃಷ್ಣನ ದರ್ಪದ ಸಿರಿತನ ಎನಿದು ಈ ಕೃಷ್ಣನ ದರ್ಪದ ಸಿರಿತನ ಏನಿಬ್ಬವನದ ವೈಭವ ನೋಡಲ ಸರಿಯ ಹೋಗಿದೆ ಏನಿಬ್ಬವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿಬ್ಬವನದ ವೈಭವ ನೋಡಲ ಸರಿಯ ಹೋಗಿದೆ ಏನಿಬ್ಬವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನಿ ಭವನದ ಕಲಾಕೃತಿ ಅಬ್ಬೋ ಎಂದು ಇಲ್ಲದ ಚಿತ್ರ ವಿಚಿತ್ರಗಳಿಂದ ಅಲಂಕೃತವಾಗಿ ಕಂಗೊಳಿಸುತ್ತಿರುವುದಲ್ಲ ಮಾಧವನ ಅರಮನೆ ಎತ್ತ ನೋಡಿದರತ್ತ ಮತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸೋಲುಗಂಬಗಳ ಸೊಬಗು ನಯನ ಮನೋಹರವಿರುವ ಶಿಲ್ಪಕಲಾ ಚಾತುರ್ಯ ಭಾವ ಪರವಶನಾದೆ ಓಹೋ ಶಿಲಾ ಬಾಲಕಿಯರು ಏನಿ ಶಿಲಾ ಬಾಲಕಿಯರ ಭಾವಭಂಗಿ ಶಿಲಾ ಬಾಲಕಿಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನೇ ಬಡದೆಬ್ಬರಿಸುವ ಅರೆ ಬೆತ್ತಲೆ ಶರೀರವನ್ನೇ ತೋರುವ ವಾರಾಂಗನೆಯರ ಕಡೆಗಣ್ಣಿನ ಕೊಡಿ ನೋಟದ ವೈಖರಿ ಮಿಂಚಿನಂತೆ ಹೊಳೆಯುವ ಈ ನಯನಗಳು ಸಂಪಿಗೆ ಅಂತ ನಾಚಿಕ ಮಧುಚಂದ್ರನನ್ನೇ ಮೋಹಿಸುವಂತ ಮಂದಾಸ ಅವಳದಂತ ಅದರಗಳು ಬಳ್ಳಿಯಂತೆ ಬಳಕಿ ಆಡುವ ಈ ನಡುವು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ
ತಿರುವಂಶ ಕುಲತಿಲಕ ಕೌರವೇಶ್ವರ ನರರಂಗ ಖಚಿತ ಸಿಂಹಾಸನಾಧೀಶ್ವರ ತಿರುವಂಶ ಕುಲತಿಲಕ ಕೌರವೇಶ್ವರ ನರರಂಗ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ವೀರ ಪ್ರಚಂಡ ಕೌರವ ರಣರಂಗದಿ ವೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಹರಡಲು ಬಗೆಯ ತಿರುಗಿದ ವೀರ ಶರೀರವು ಮದಿಸಿದ ಇಲಿಯ ಕರದಳು ಗದೆಯ ತಿರುಗಿದ ವೀರ ಶರೀರವು ಮದಿಸಿದ ಇಲಿಯ ಗಾಳ ಏನು ನನಗೆ ಮತಿ ಭ್ರಮೆಯೋ ಇಲ್ಲ ಕನಸೆ ಇದೆಲ್ಲವೋ ಕೃಷ್ಣನ ಮಾಯಾಜಾಲ. ಕೃಷ್ಣ, ಈ ನಿನ್ನ ಮಾಯಾಜಾಲವನ್ನು ಕಂಡು ಬೆರಗಾಗುವನಲ್ಲ ಈ ಚಲದಂಕ ಮಲ್ಲ ಕೌರವೇಶ್ವರ. ಓಹೋ ಸಾರ್ಥಕಿ, ಕೃಷ್ಣನೆಲ್ಲಿರುವನು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು. ಅವರ ಎಚ್ಚರಗೊಳ್ಳುವ ತನಕ ಈ ಪೀಠದಲ್ಲಿ ಕುಳಿತುಕೋ. ಕುಳಿತುಕೊಳ್ಳುವೆನು ಸಾರ್ಥಕಿ. ಆದರೆ ನಿನ್ನಲ್ಲೊಂದು ಮಾತಿದೆ. ಏನದು ದುರ್ಯೋಧನ? ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ದುರ್ಯೋಧನ, ಅದನ್ನು ನಮ್ಮಿಂದ ಹೇಳಲು ಸಾಧ್ಯವಿಲ್ಲ. ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಅವರು ಯಾವ ಪಕ್ಷವನ್ನು ವಹಿಸುವರೋ ನಾವು ಕೂಡ ಅವರ ಪಕ್ಷವೇ. ಸಂದೇಹವೇನಿದೆ ಬಿಡು ಸಾರ್ಥಕಿ. ನಿರಾಶ
ಘೋಷೆಯನ್ನು ನಿದ್ರೆ ಮುಗಿದ ಬಳಿಕ ಕಪಟ ನಾಟಕ ಸೂತ್ರಧಾರಿಯ ಚತುರತೆಯ ರಹಸ್ಯವು ಎಂತಿದ್ದರೂ ಚಿಂತೆ ಇಲ್ಲ. ಇದು ಬಹಳ ಸಂದರ್ಭವಾದುದರಿಂದ ತಾಮಸನ ಗುಣ ನಿಧಾನವಾಗಿ ಒಳ್ಳೆಯದೇ. ಎಂತಿದ್ದರು ಹೇಗಿದ್ದರು ಯಾವುದೇ ಮಾಧವನು ನಮ್ಮ ಪಕ್ಷ ಶತ್ರುಬಲ ಧಿಕ್ಕರಿಸಬಲ್ಲ. ಗುರು ಚಕ್ರವರ್ತಿಯ ಡಾಂಬಿಕರ ವರ್ತನೆಯನ್ನು ಖಂಡಿತವಾಗಿ ಬಿಡುವುದಿಲ್ಲ. ಸಾರ್ಥಕ್ಕೆ ಕುಲ ಚಕ್ರವರ್ತಿಯಾದ ನಾನು ಈ ಗೋಪಾಲನ ಪಾದದಡಿಯಲ್ಲಿ ಅಸಂಭವ ಅಪಮಾನಕರ ಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಎಲ್ಲಿ ನನ್ನ ಪ್ರಾಣಸಖ? ಅರ್ಜುನ, ಇನ್ನೆಲ್ಲಿಯ ನಿನ್ನ ಪ್ರಾಣಸಖ? ಏಕೆ, ಏನಾಯ್ತು ಸಾತಕಿ? ಅರ್ಜುನ, ಅದನ್ನು ನನ್ನಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಮೊದಲು ಸಹಾಯವನ್ನು ಬೇಡುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಆದರೂ ನಾವು ಮರುವುದಾದರೂ ಏಕೆ? ಕೌರವರು ನಮಗೆ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ಸಂತೋಷವೇ ಸರಿ. ಯುಧಿಷ್ಠಿರನು ತನ್ನ 4 ಸಹೋದರ ಸಹಿತ ಚಿರದಿನ ಸಲುವಾಗಿ ಮತ್ತೊಮ್ಮೆ ವನವಾಸಕ್ಕೆ ತೆರಳಬೇಕು.
ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ಏನು ದ್ವಾರಕೆಗೆ ಹೊರಟೆ ಎಂದು ಕೇಳಿ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತಲೂ ಮೊದಲೇ ನಾನು ದ್ವಾರಕೆಯಲ್ಲಿ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲ ಅವರಿಗೆ ದೊರಕುವುದು ಸುಯೋಧನ. ಕಾರ್ಯವಾಗುವುದೇ ಧನಂಜಯ. ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವಾರು ಮಂದಿ ರಾಜರ ಸಹಕಾರ ನಮಗೆ ದೊರಕುವುದು. ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಾಮಹಿಮನ ಪಾದತಳದಲ್ಲಿ ಕುಳಿತು 4-6 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಅದ್ಯಾವ ಇಚ್ಛೆಯಿಂದಾದರೊಬ್ಬ. ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸರಿಯೇ, ಈ ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವನ್ನು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ಸುಯೋಧನ, ನೀನು ಮರೆಯಬೇಡ. ಏನು ಮರೆಯಬೇಡ. ಹೇ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಗೆ ಅಸತ್ಯದಿಂದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, ಈ 3 ಲೋಕವು ನಿನ್ನ ಮುಂದೆ ಸೇರಿರುವುದು. ಶಬರಿಗಭಯವನಿದ್ದ ಪ್ರಭುವೇ, ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳೋ. ಶೀಘ್ರದಿಂದ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ. ಪರಮ ಕೃಪಾಳೋ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಭವಬಂಧನ, ನೀಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಹಗೆಗಳ ನಗೆಗೀಡಾಡಿಸದೆ ಯೋಗ ನಿದ್ರೆಯಿಂದ ಮೃತನಾಗೋ. ಹಗೆಗಳ ನಗೆಗೀಡಾಡಿಸದೆ